ಒಳನೋಟದಲ್ಲಿ ತಾವೆಲ್ಲರೂ ಕೂಡ ಗಮನಿಸುವ ಹಾಗೆ ನಾವು ಪ್ರತಿದಿನವೂ ಕೂಡ 3 ವಿಚಾರಗಳ ಬಗ್ಗೆ ಮಾತಾಡ್ತೀವಿ. ಇವತ್ತು ಕೂಡ ಅದೇ ರೀತಿಯ ಟಾಪ್ 3 ಸ್ಟೋರೀಸ್ ಇದೆ. ಆ ಟಾಪ್ 3 ಸ್ಟೋರೀಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇ ಸ್ಟೋರಿ, ಸಂಪುಟ ವಿಸ್ತರಣೆ ಅನ್ನುವಂತಹ ಮುಗಿಯದ ಕತೆಗೂ ಒಂದು ಕ್ಲೈಮ್ಯಾಕ್ಸ್ ಅಲ್ಲದ ಕ್ಲೈಮ್ಯಾಕ್ಸ್ ಬಂದ ಹಾಗೆ ಕಾಣಿಸ್ತಾ ಇದೆ. ಹಾಗಿದ್ರೆ ಏನದು ಕ್ಲೈಮ್ಯಾಕ್ಸ್ ಅನ್ನೋದನ್ನ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ ನೋಡೋಣ. ಇನ್ನು ಎರಡನೇ ಸ್ಟೋರಿ ಏನು ಅಂತಂದ್ರೆ, ಸಚಿವ ಸ್ಥಾನದ ಆಕಾಂಕ್ಷೆ ತಣಿಸೋಕೆ ಇರೋ ಸಚಿವ ಸ್ಥಾನ ಸಾಕಾಗ್ತಾ ಇಲ್ಲ, ಇನ್ನಷ್ಟು ಸ್ಥಾನಮಾನ ಬೇಕಲ್ಲ ಅನ್ನುವಂಥ ಪ್ರಶ್ನೆ ಇದೆ. ಈಗ ಯಾರು ಯಾವ ಸ್ಥಾನಮಾನಕ್ಕಾಗಿ ಕಾಯ್ತಾ ಇದ್ದಾರೆ, ಅದಕ್ಕೆ ಯಾವ ರೀತಿಯ ಪೈಪೋಟಿ ನಡೀತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸೋಣ. ಇನ್ನು ಮೂರನೇ ಸ್ಟೋರಿ, ದಿಲ್ಲಿಗೆ ಹೋಗಿರೋ ಸಿಎಂ ಸದ್ಯ ಮಂತ್ರಿಗಳ ಪ್ರಮಾಣ ವಚನಕ್ಕೆ ಪರ್ಮಿಷನ್ ತಗೋತಾರೆ ಅನ್ನೋಷ್ಟರಲ್ಲಿ ಮತ್ತೆ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಡೇಟ್ ಚೇಂಜ್ ಆಗಿದೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ ನಮಗೆ ಗೊತ್ತಾಗ್ತಾ ಇದೆ. ಈ ಮಧ್ಯೆ ಯಾರನ್ನ ಮಂತ್ರಿನ ಮಾಡಬೇಕು, ಮುಂದುವರೆದ ಭಾಗವಾಗಿ ಉಪಮುಖ್ಯಮಂತ್ರಿನೂ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಅಂತ. ಇವೆಲ್ಲವನ್ನು ಕೂಡ ನೋಡೋಣ. ಈಗ ಮೊದಲ ಸ್ಟೋರಿ ನಿಮ್ಮ ಮುಂದೆ. ಈ ಕಾಗೆ ಕೂರೋಕ್ಕೂ ತೊಂಗೆ ಮುರಿಯೋಕು ಸರಿ ಆಯ್ತು ಅಂತಾರೆ ನೋಡಿ, ಹಂಗಾಯ್ತು ಇದು. ಇವರು ದಿಲ್ಲಿಗೆ ಹೋಗೋಕು ಈ ಕಡೆ MLC ಸ್ಥಾನನೇ ಹೋಗೋಕು ಸರಿ ಆಯ್ತು ನೋಡು ಅಂದ್ರು ನಮ್ ಗೋವಿಂದನ. ಅರೆ ಗೋವಿಂದನ, ಯಾರ MLC ಸ್ಥಾನ ಹೋಗಿದ್ದು, ಏನ್ ಕತೆ? ಅಷ್ಟಕ್ಕೂ ಇವರೆಲ್ಲ ದಿಲ್ಲಿಗೆ ಹೋಗಿರೋದಕ್ಕೂ ಏನ್ ಸಂಬಂಧ, ಸ್ವಲ್ಪ ಬಿಡಿಸಿ ಹೇಳಿ ಅಂದಾಗ ಹೇಳಿದ್ರು ನೋಡಿ ನಮ್ ಗೋವಿಂದನ, ಪರಿಷತ್ನ ದೊಡ್ಡ ಕುರ್ಚಿ ಕತೆ. ವಿಷಯ ಏನಪ್ಪಾ ಅಂದ್ರೆ ನೋಡಿ, ಚಿಕ್ಕಮಗಳೂರು ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ 2021ರಲ್ಲಿ ವಿಧಾನ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿ ಗಾಯತ್ರಿ ಶಾಂತಿಗೌಡ ಎದುರು ಕೇವಲ 6 ಮತಗಳಿಂದ MK ಪ್ರಾಣೇಶ್ ಅವರ ಪರಿಷತ್ನ ಸದಸ್ಯತ್ವವನ್ನ ರದ್ದುಗೊಳಿಸಿ ಸುಪ್ರೀಂ ಕೋರ್ಟ್ ಎಂದು ಆದೇಶವನ್ನ ಮಾಡಿರೋದು ಈಗ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಇದೇ ಟೈಮ್ನಲ್ಲಿ ಅಲ್ಲಿ ರಾಜ್ಯ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲ ದಿಲ್ಲಿಗೆ ಹೋಗಿ ಸಂಪುಟ ವಿಸ್ತರಣೆ ಚರ್ಚೆ ಮಾಡ್ತಿರೋ ಟೈಮ್ನಲ್ಲೇ ಈ ನ್ಯೂಸ್ ಬಂದಿದೆ ನೋಡಿ. ಹಿಂಗಾಗಿ ಸಂಪುಟ ವಿಸ್ತರಣೆ ಚರ್ಚೆಗೆ ಈಗ ಮತ್ತೊಂದು ಹೊಸ ಲೆಕ್ಕವೂ ಕೂಡ ಸೇರ್ಪಡೆ ಆಗಿದೆ ಅಂತಿವೆ ಕೆಲವೊಂದಷ್ಟು ಪರಿಷತ್ನ ಮೂಲಗಳು. ಅರೆ, ಬಿಜೆಪಿಯ ಪರಿಷತ್ನ ಸದಸ್ಯ MK ಪ್ರಾಣೇಶ್ ಅವರ ಪರಿಷತ್ ಸದಸ್ಯತ್ವ ಹೋದ್ರೆ ದಿಲ್ಲಿಲಿ ಕಾಂಗ್ರೆಸ್ ನಾಯಕರ ಸಂಪುಟ ವಿಸ್ತರಣೆಗೆ ಹೊಸ ಲೆಕ್ಕ ಹೇಗೆ ಸಿಗುತ್ತೆ ಅಂದ್ರೆ ವಿಷಯ ಇರೋದು ಅಲ್ಲೇ ನೋಡಿ. MK ಪ್ರಾಣೇಶ್ ಬರೀ ಪರಿಷತ್ನ ಸದಸ್ಯರಲ್ಲ, ಅವರು ವಿಧಾನ ಪರಿಷತ್ನ ಉಪಸಭಾಪತಿ. ಅವರ ಸದಸ್ಯತ್ವ ರದ್ದಾಗಿರೋದ್ರಿಂದ ಈಗ ವಿಧಾನ ಪರಿಷತ್ನ ಉಪಸಭಾಪತಿ ಸ್ಥಾನವೂ ಕೂಡ ಖಾಲಿ ಆದಂಗಾಯ್ತು. ಹಿಂಗಾಗಿ ಈಗ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳಾಗಿರುವಂತಹ ಪರಿಷತ್ನ ಸದಸ್ಯರ ಪೈಕಿ ಒಬ್ಬರಿಗೆ ಮಾತ್ರ ಒಂದು ಸ್ಥಾನವನ್ನ ದಿಲ್ಲಿಯಲ್ಲೇ ಫೈನಲ್ ಮಾಡಿಕೊಂಡು ಬರೋದು ಗ್ಯಾರಂಟಿ ಅಂತಿವೆ ದಿಲ್ಲಿಯ ಮೂಲಗಳು. ಇನ್ನು ವಿಧಾನಸೌಧದ 3ನೇ ಮಹಡಿ ಅಧಿಕಾರದ ಕೇಂದ್ರದಲ್ಲಿ ಕುಳಿತವರ ಲೆಕ್ಕಾಚಾರದ ಪ್ರಕಾರ ಅವರು ಕೇವಲ ಉಪಸಭಾಪತಿ ಸ್ಥಾನ ಅಷ್ಟೇ ಅಲ್ಲ, ಸಭಾಪತಿ ಸ್ಥಾನಕ್ಕೂ ಕೂಡ ಹೆಸರು ಫೈನಲ್ ಮಾಡಿಕೊಂಡೇ ಬರುವಂತಹ ಉಮೇದಿನಲ್ಲಿದ್ದಾರಂತೆ. ಹೇಗಿದ್ರೂ ಈಗ ವಿಧಾನ ಪರಿಷತ್ನ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬಹುಮತವಿದೆ. ಹೀಗಿರುವಾಗ ಬಿಜೆಪಿಯ ಬಸವರಾಜ ಹೊರಟ್ಟಿ ಅವರನ್ನ ಮುಂದುವರಿಸುವುದರಲ್ಲಿ ಏನರ್ಥ ಇದೆ ಅನ್ನೋದು ಅವರ ಲೆಕ್ಕಾಚಾರ ಅನ್ನೋದು ಕೆಲವೊಂದಿಷ್ಟು ಮೂಲಗಳ ಮಾಹಿತಿ. ಇನ್ನು ಈ ಬಾರಿ ವಿಸ್ತರಣೆ ಚರ್ಚೆ ವೇಳೆ ಸಭಾಪತಿ ಸ್ಥಾನದ ಚರ್ಚೆಯೂ ಕೂಡ ನಡೆಯೋದು ಗ್ಯಾರಂಟಿ. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೂಡ ಒಪ್ಪಿಸಿ ಹೈಕಮಾಂಡ್ ಅನುಮತಿಯನ್ನ ಪಡೆದು ಹೊರಟ್ಟಿಯವರಿಗೂ ಕೂಡ ಮಾಹಿತಿಯನ್ನ ತಿಳಿಸಿ ಅವರನ್ನ ಗೌರವಯುತವಾಗಿಯೇ ಬೀಳ್ಕೊಡುವ ಮಾತುಕತೆ ನಡೀತಾ ಇದೆ ಅನ್ನುತ್ತಿವೆ ಕೆಲವೊಂದಷ್ಟು ದಿಲ್ಲಿಯ ಮೂಲಗಳು. ಒಟ್ನಲ್ಲಿ 10 ಪರಿಷತ್ನಲ್ಲಿ ಆಕಾಂಕ್ಷಿಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಸಲೀಂ ಅಹಮದ್ ಈ ಹಿಂದೆ ಸಚಿವರಾಗಿದ್ದ ಬೋಸರಾಜು, ಪುಟ್ಟಣ್ಣ, ರವಿ, ದಿನೇಶ್ ಸೇರಿದಂತೆ 7 ಮಂದಿ ಒಕ್ಕಲಿಗ ಸಮುದಾಯದ ಸದಸ್ಯರು. ಇವರೆಲ್ಲರ ಆಕಾಂಕ್ಷೆಯನ್ನ ಈಡೇರಿಸುವಂತಹ ಒತ್ತಡದಲ್ಲಿದ್ದ ಸಿಎಂಗೆ ಈಗ ಇವತ್ತಿನ ಫಲಿತಾಂಶ ವರವಾಗಿ ಬಂದಂತಿದೆ ಅನ್ನೋದು ಮುಖ್ಯಮಂತ್ರಿಗಳ ಆಪ್ತ ಮೂಲಗಳ ಮೂಲಕ ಒಳನೋಟಕ್ಕೆ ಕಂಡು ಬಂದಿದೆ ನೋಡಿ.